ನೋಡಿ ಈ ಥರ ಮಾಡ್ಕೊಳ್ಳಿ. ಬಂದಿರುತ್ತಲ್ಲ ಈ ದಾರದ ಮೇಲೆ ಮತ್ತೆ ಇದೇ ಥರ ಬರಬೇಕು. ಅದು ಈ ಬಿಸಿ ಶಾಖಕ್ಕೆ ಕಾವಿಗೆ ಕೆಂಪಾಗ್ಬಿಡುತ್ತೆ ಹೂವು. ನಾನು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಫ್ಯಾನ್ ಹಾಕೋಬೇಡಿ. ಹೀಗೆ ಹೂ ಅಂದ್ರೇ ತುಂಬ ಶ್ರೇಷ್ಠ. ಅದ್ರ ಜೊತೆಲಿ ಕಣಗ್ಲ ಮುಂದಾಗೆ ಮೊಗ್ಗನ್ನ ದಿಂಡಾಕುವಾಗ ಯಾವತ್ತೂ ಮೊಗ್ಗನ್ನೇ ಹಾಕ್ಬಿಡ್ಬೇಕು. ಯಾಕೆ ಮುಂದಾಗೇನೆ ಹೂವು ತೊಗೊಂಬಂದ್ಬಿಟ್ಟು ನಾವೇ ಕಟ್ತಾ ಇದ್ದೀವಿ ಅಂದರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರೆಲ್ಲ ಹಬ್ಬ ಮಾಡ್ತಾ ಇದ್ದೀರಾ, ಮನೆಯಲ್ಲೇ ಹೂವನ್ನು ಕಟ್ಕೊಬೋದು. ಅಮ್ಮನವರಿಗೋಸ್ಕರ ಈ ಹೂವಿನಿಂದ ಹಾರ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಶ್ರೇಷ್ಠ ಆ್ಯಂಡ್ ತುಂಬ ಒಳ್ಳೆಯದಾಗತ್ತೆ. ಯಾವ್ಯಾವ ಹೂವು ಹಾಕಬೇಕು, ಯಾವ ಥರ ಹೂವನ್ನ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಎಲ್ಲರೂ ಕೂಡ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು. ದೇವರೆಲ್ರಿಗೂ ಫಸ್ಟು ಆರೋಗ್ಯ ಆಯಸ್ಸು ಕೊಟ್ಟು ಆಮೇಲೆ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾಕೆ ಮುಂದಾಗೇ ಹೂವು ತೊಗೊಂಬಂದ್ಬಿಟ್ಟು ನಾವೇ ಕಟ್ತಾ ಇದ್ದೀವಿ ಅಂದರೆ, ಹೂವಿಗೆ ದೇವರಿಗೆ ದುಡ್ಡು ಕೊಟ್ಟು ನಾವು ಎಷ್ಟೇ ಹೂವು ತಂದು ಹಾಕ್ತೀವಿ, ಇಲ್ಲ ಅಂತಿಲ್ಲ, ಬೇರೆಯವ್ರು ಕಟ್ಟಿದ್ದ ನಾವೇ ಕಟ್ಟಿ ಕೈಯಿಂದ ದೇವರಿಗೆ ಅಲಂಕಾರ ಮಾಡಿದ್ರೆ ಅದು ಒಂದೇ ಹೂವಾಗಲಿ ಅದು ತುಂಬ ಪ್ರೀತಿಯಿಂದ ನಮಗೆ ಮನಸ್ಫೂರ್ತಿ ಆಗುತ್ತೆ. ಬೇರೆಯವರು ಕಟ್ಟಿರ್ತಾರೆ ಇಲ್ಲ ಅಂತ ನಾವು ಹೇಳಲ್ಲ, ಬಟ್ ನಾವೇ ಕಟ್ಟಿ ಹಾಕೋದ್ರಿಂದ ನಮಗೂ ಒಂದು ಖುಷಿ ಸಮಾಧಾನ. ಈ ವರ್ಷದ ವರಮಹಾಲಕ್ಷ್ಮಿಗೆ ನಾವೇ ನಮ್ಮ ಕೈಯಾರ ಬಂದಂಗಾದರೂ ನಾವು ಹೆಂಗಾದರೂ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಮನಸ್ಸಿಗೆ ಸಮಾಧಾನ. ಇನ್ನೊಂದು ಪ್ಲಸ್ ಪಾಯಿಂಟ್, ಯಾಕೆ ಮುಂದಾಗೆ ಮೊಗ್ಗನ್ನ ದಿಂಡಾಕುವಾಗ ಯಾವತ್ತೂ ಮೊಗ್ಗನ್ನೇ ಹಾಕ್ಬಿಡ್ಬೇಕು. ಇನ್ನೂ ಕಾಯಿ ಮೊಗ್ಗು ಹಾಕಬೇಕು. ಇಷ್ಟೊತ್ತಿಗೆ ದಿಂಡು ಹಾಕ್ಬಿಡ್ತಾ ಇದ್ದೆ, ಈ ಸಲ ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ನಾನು 10 ಗಂಟೆ ಒಳಗಡೆ ಹೂವು ತಂದುಬಿಟ್ಟು 10 ಗಂಟೆ ಒಳಗಡೆ 12 ಗಂಟೆ ಒಳಗಡೆ ದಿಂಡು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಕವರಲ್ಲಿ ಹಾಕ್ಬಿಟ್ಟು ನಾನು ಥರ್ಮಾಕೋಲ್ ಬಾಕ್ಸ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಪೇಪರಲ್ಲಿ ಸುತ್ತಬಿಟ್ಟು ಆ ನ್ಯೂಸ್ ಪೇಪರಲ್ಲಿ ಆಮೇಲೆ ಕವರ್ ಒಳಗಡೆ ಹಾಕಿ ಫ್ರಿಜ್ಜಲ್ಲಿ ಇಕ್ತೀನಿ. ಅದನ್ನು ನೀವು 1 ವಾರ ಬೇಕಿದ್ರೂ ಹೂವನ್ನು ಸ್ಟೋರೇಜ್ ಮಾಡ್ಬೋದು. ಆದರೆ ಡೈರೆಕ್ಟ್ ಇಕ್ಕಿದ್ರೆ ಏನಾಗುತ್ತೆ ಹೂವು ಅಂತಂದರೆ ನೀರು ಬಿಟ್ಕೊಳ್ಳುತ್ತೆ. ಮಲ್ಲಿಗೆ ಅಲ್ವಾ, ಇದು ಕೆಲವರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲಾದ್ರೂ ಎಲ್ಲರಿಂದನೂ ತಿಳ್ಕೊಂಡೋದು ತುಂಬ ಇರುತ್ತೆ. ನಮ್ಮಿಂದನೂ ನಾವು ಇನ್ನೊಬ್ಬರಿಂದ ತಿಳ್ಕೊಳ್ಳೋದಿರುತ್ತೆ. 2 ದಿನ ಮುಂದಾಗೆ ಯಾಕೆ ಹೂವು ಕಟ್ಟಿ ಹಾಕ್ತಾಯಿದ್ದೀವಿ ಅಂದರೆ ಹಬ್ಬದ ರೇಟಲ್ಲಿ ಹೂವು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮುಂದಾಗೆ ಹೂವು ತೊಗೊಂಬಂದ್ಬಿಟ್ಟು ದಿಂಡು ಹಾಕಿ ಎಲ್ಲ ಎತ್ತಿಕ್ತಾಯಿದ್ದೀವಿ ಪೂಜೆದು. ಹೂವು ಫಸ್ಟ್ ಕ್ಲೋಸ್ ಆಯಿತು ಅಂತಂದರೆ ನೀಟಾಗಿ. ಅಮ್ಮನವರಿಗೆ ಮಲ್ಲಿಗೆ ಹೂ ಅಂದ್ರೇ ತುಂಬ ಶ್ರೇಷ್ಠ. ಅದರ ಜೊತೆಲಿ ಕಣಗ್ಲ ಮತ್ತು ರೋಸು, ಅದು ಅಮ್ಮನವ್ರಿಗೆ ಭಾಳ ಪ್ರಿಯ. ಅದು ರೋಸು, ಕೆಂಪು ಹೂವು, ಮಲ್ಲಿಗೆ ಹೂವಲ್ಲಿ ಅಮ್ಮನವ್ರ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂತಂದ್ರೇ ಅದು ಅಷ್ಟು ಕಳೆ ಅಮ್ಮನವ್ರಿಗೆ. ಅದನ್ನು ಎಷ್ಟು ಹಾಕಿದ್ರೂ ಅಮ್ಮನವ್ರಿಗೆ ಅದು ಸಾಕಾಗೋದಿಲ್ಲ. ಮತ್ತು ಕನಕಾಂಬರ, ಇದರಲ್ಲಿ ಕನಕಾಂಬರ ಸಿಕ್ಕಿಲ್ಲ. ಇವತ್ತು ಮಾರ್ಕೆಟ್ಗೆ ಹೋದಾಗ ಬರೀ ಕನಕಾಂಬರ ಒರಿಜಿನಲ್ ಚೆನ್ನಾಗಿರೋದು ಫ್ರೆಶ್ ಬಂದ್ಬಿಟ್ಟು 100 ಗ್ರಾಮ್ಸು 400 ರೂಪಾಯಿ ಇತ್ತು. 400ರಿಂದ 450. ಮಲ್ಲಿಗೆ ಮಗ್ಗು 900ರಿಂದ 1000 ರೂಪಾಯಿ ತನಕ ಇದೆ. ಇವಾಗಲೇ ತಗೊಂಡ್ಬಿಡ್ಬೇಕಲ್ವಾ ಆಂಟಿ, ಆಮೇಲೆ ಬರ್ತಾ ಇದ್ರೆ ನಾಳೆ ಮತ್ತೆ ಬುಧವಾರ ಮತ್ತೆ ಗುರುವಾರ ನಾವು ಮಾತಾಡ್ಸೋಕ್ಕೆ ಆಗಲ್ಲ. 2000 ರೂಪಾಯಿ ತನಕ ರೀಚ್ ಆಗೋವಂಥ ಚಾನ್ಸ್ ಇದೆ. ಇವತ್ತು ಮಲ್ಲಿಗೆ ಹೂ ಬಂದ್ಬಿಟ್ಟು 1000 ರೂಪಾಯಿ ತನಕ ಇದೆ. 900ರಿಂದ 1000 ರೂಪಾಯಿ ತನಕ ಇದೆ ಇವತ್ತು ಮಂಗಳವಾರ. ಯಾಕೆ ಅಂತಂದರೆ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಕಾಯಿ ಮಗ್ಗು ಒಂದು 4 ದಿವಸ 1 ವಾರ ಇಕ್ಕಬೇಕು ಅಂದರೆ ಆ ಥರ ಮಗ್ಗು ಸ್ವಲ್ಪ ಅಷ್ಟು ರೇಟ್ ಇದೆ. ಶಾಮಂತಿಗೆ ಅಲ್ಲಿ ಹಾಕಿರೋವಂಥ ಶಾಮಂತಿಗೆ ಅಲ್ಲಿ ತೋರಿಸು, ಅಲ್ಲಿ ಹಾಕಿರುವಂಥ ಶಾಮಂತಿಗೆ ಬಂದ್ಬಿಟ್ಟು 1 kg ಶಾಮಂತಿಗೆ ತೊಗೊಂಡಿದ್ವಿ ಮಾಮೂಲಿ. ಅದು ಬಂದ್ಬಿಟ್ಟು 280 ರೂಪಾಯಿ. ಸ್ವಲ್ಪ ಚೆನ್ನಾಗಿರೋದು ಒಂದು. ಆಕ್ಚುಲಿ ಏನಾಯ್ತು ಗೊತ್ತಾ ಗಾಯ್ಸ್, ಈ ಹೂವು ಎಲ್ಲ ಬಿಡಿ ಹೂವನೇ. ಆಕ್ಚುಲಿ ಆಟೋ ಬುಕ್ ಮಾಡೋಷ್ಟರಲ್ಲಿ ಆಂಟಿ ಇಷ್ಟ ಟಕ್ ಟಕ್ ಅಂತ ಎಲ್ಲ ಕಟ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಸ್ಪೀಡ್ ಅಂದರೆ ಆಂಟಿ ಎಷ್ಟು ಚೆನ್ನಾಗಿ ಹೂವು ಕಟ್ತಿದ್ದಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಸೊ ನೋಡಿ, ಇವತ್ತೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತೆಲ್ಲ ಫ್ಲವರ್ಸ್ ಡೇ. ಅದಕ್ಕೆ ಇವತ್ತು ನಮ್ಮ ಅಕ್ಕ ಅವ್ರ ಮನೇಲೆ ಹಬ್ಬ ಮಾಡೋಣ. ನನ್ನ ಕೈಯಲ್ಲಿ ಆಗಿದ್ದು ಸೇವೆ. ಲಕ್ಷ್ಮಿಗೆ ನಾವು ಎಲ್ಲಿದ್ದರೂ ಮಾಡಿದ್ರು ಆ ಯಮ್ಮನ ಅನುಗ್ರಹ ಎಲ್ಲರ ಮೇಲೆ ಇರಲಿ, ನಮಗೂ ಒಂದು ಸಾಥ್ ಕೊಡಲಿ. ಯಾಕೋ ತುಂಬ ಕಷ್ಟ, ನಮ್ಮ ಮೇಲೆ ಕಷ್ಟ ಇದೆ. ನಾವು ನಮ್ಮದವರೆಲ್ಲ ಕೈ ಬಿಟ್ಟಿದ್ದಾರೆ. ಏನೋ ಈ ನಮ್ಮ ಕೈಯಲ್ಲಾಗಿದ್ದು ಈ ಸೇವೆನಾದರೂ ಮಾಡಿದ್ರೆ ಯಾರಾದರೂ ಒಬ್ರು ಪೂಜೆ ಮಾಡಲಿ, ಅವ್ರಿಗೆ ಸಹಾಯ ಮಾಡೋಕ್ಕೆ ಆ ಟೈಮ್ ಇಲ್ಲ ಅಂದರೆ ಪಾಪ ನಾವು ಅವ್ರಿಗೆ ಹೋಗಿ ಒಂದು ಸಾಸಿವೆ ಕಾಳು 1 ಗರಿಕೆ ಅಷ್ಟಾದರೂ ಸಹಾಯ ಮಾಡಿದ್ರೆ ಅದು ದೇವರಿಗೆ ಸಲ್ಲುತ್ತೆ ಅಷ್ಟೇ. ನನ್ನ ಅನಿಸಿಕೆ. ಬೇರೆಯವರು ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ, ನಾನು ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಾದಷ್ಟು ನೀವು ಸಹಾಯ ಮಾಡಿ. ನೀವು ಹಬ್ಬ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿದ್ದರೆ ಯಾರಾದರೂ ಮಾಡ್ತಾಯಿದ್ರೆ ಅವರಿಗೆ ನಿಮ್ಮ ಕೈಯಲ್ಲಿ 1 ಮೊಳ ಹೂವು ಕಟ್ಟೋದು ಏನಾದರೂ ಒಂದು
ಮಾಡಿ ಎಲ್ರಿಗೂ ದೇವರು ಒಳ್ಳೇದು ಮಾಡ್ತಾನೆ. ಪ್ರೀತಿ ತೋರಿಸ್ತಾರೋ ಅಷ್ಟೇ ಪ್ರೀತಿ ತೋರಿಸ್ತಾರೆ ಇವರು. ಹಾಗಾಗಿ ಅಮ್ಮನ ಸಮಾನನೇ ನನಗೆ. ಸೊ ಇವತ್ತು ಏನು ಮಾಡ್ಬಿಟ್ಟು ಬಂದಿದ್ದಾರೆ ಅಂದರೆ, ಮಾರ್ಕೆಟಲ್ಲಿ ಇವತ್ತು ಮಂಗಳವಾರ ಆದ್ರೂ ಕೂಡ ಶುಕ್ರವಾರ ವರಲಕ್ಷ್ಮಿ ಹಬ್ಬ, ಓಕೆನಾ? ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತೇ ಎಲ್ಲ ಶಾಪಿಂಗ್ ಮಾಡ್ಕೋತಿದ್ದಾರೆ. ಅಂದರೆ ಅವಾಗ ಏನಾದರೂ ಇವಾಗ ನಾಳೆ ವರಲಕ್ಷ್ಮಿ ಅಂತಂದರೆ ಇವತ್ತು ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದರೆ 5,000 ಒಂದು ಹೂವಕ್ಕೆ 1 kg 5,000 ತೊಗೋತಾರೆ. ಹಾಗಾಗಿ ಅದಕ್ಕೆ ಮುಂಚೆನೇ ತೊಗೋತಿದ್ದಾರೆ. ಸೊ ಇವತ್ತು ಕಾಲಿಡಕ್ಕೆ ಜಾಗ ಇರಲಿಲ್ವಂತೆ. ಅವತ್ತೇ ಹಿಂದಿನ ದಿವಸನೇ ತಂದು ನಾವು ನಾಳೆ ಹಬ್ಬ ಅಂದರೆ ಇವತ್ತು ತಂದು ಹೂವು ಒಂದು ಕೆಲಸಕ್ಕೆ ಕಟ್ಟೋಕ್ಕಾಗಲ್ಲ ಅವತ್ತು. ಯಾಕಂದ್ರೆ ತುಂಬ ಕೆಲಸ ಇರುತ್ತೆ ಸಿಚುವೇಶನ್ನು. ಒಂದು ಡಿಮ್ಯಾಂಡು ಅಮೌಂಟು ರೇಟ್ ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಟೈಮ್ ಸಾಕಾಗೋದಿಲ್ಲ. ಅವತ್ತು ತುಂಬ ಟೈಮು ತುಂಬ ಫಾಸ್ಟಾಗಿ ಓಡುತ್ತೆ. ಬೇಕಾದರೆ ನೀವು ಯಾರನ್ನಾದ್ರೂ ಬೇಕಿದ್ರೆ ಎನ್ಕ್ವೈರಿ ಮಾಡಿ. ಹಬ್ಬದ ಹಿಂದಿನ ದಿವಸ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ನಾಟ್ ಇಮ್ಯಾಜಿನ್. ಅಷ್ಟು ಇದಾಗುತ್ತೆ ಹಬ್ಬದ ಟೈಮಲ್ಲಿ. ಹಿಂದಿನ ದಿವಸ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ದೇವತಾ ಕೆಲಸಕ್ಕೆ ಹೊರಟಾಗ ಅವತ್ತಿನ ದಿವಸಕ್ಕಿಂತ ಅವತ್ತು ಹಿಂದಿನ ದಿವಸ ಎಷ್ಟೇ ಪ್ರಿಪ್ರೇಷನ್ ಇದ್ರೂ ಕೂಡ ಅವತ್ತು ಟೈಮೇ ಸಾಕಾಗೋದಿಲ್ಲ. ಇದು ನಿಮಗೆ ಅನುಭವ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೆ ನಾನು ಇವತ್ತು ಇವರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ. ಆಮೇಲೆ ಇನ್ನೊಂದು ಮೇಯ್ನ್ ಏನಂದರೆ, ಹೂವು ನಾವು ಮಾರ್ಕೆಟಿಂದ ತಂದ ತಕ್ಷಣ ಒಂದು ಪೇಪರ್ ಹಾಕ್ಬಿಟ್ಟು ಆ ಪೇಪರ್ ಮೇಲೆ ಇಲ್ಲ ನೆಲದ ಮೇಲೆ ಹಾಗೆ ಹರಡಬೇಕು. ಯಾಕೆ ಅಂತಂದರೆ ಅದು ಈ ಬಿಸಿ ಶಾಖಕ್ಕೆ ಕಾವಿಗೆ ಕೆಂಪಾಗ್ಬಿಡುತ್ತೆ ಹೂವು. ಹಾಗಾಗಿ ನೆಲಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮಗೆ ಹೇಗೆ ಉಸಿರಾಡೋಕ್ಕಾಗಲ್ವೋ ಇಲ್ಲಿ ಅದೇ ಥರ ಅದಕ್ಕೂ ಫೀಲ್ ಆಗುತ್ತೆ. ಆಮೇಲೆ ಅದು ಸ್ವಲ್ಪ ಮುದುಡೋಗುತ್ತೆ, ಅಂದರೆ ಬತ್ತೋಗುತ್ತೆ ಹೂವು. ಆವಾಗ ದೇವರಿಗೆ ನಮ್ಗೆ ಇಕ್ಕಕ್ಕೆ ಏನಪ್ಪ ಇಷ್ಟು ದುಡ್ಡು ಕೊಡ್ತಂದ್ರೂ ನಾವು ಇದು ಮಾಡಲ್ಲ. ಅದನ್ನು ನಾವು ಸ್ಟೋರೇಜ್ ಮಾಡೋದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಆ ಕಾರಣಕ್ಕೆ ನಾನು ನಿಮಗೆ ಹೇಳೋದು, ತಂದ ತಕ್ಷಣ ಒಂದು ಪೇಪರು ಇಲ್ಲ ನೆಲ ಒರೆಸ್ಬಿಟ್ಟು ಅದ್ರ ಮೇಲೆ ಹರಡ್ಬಿಟ್ಟು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೀರು ಸಿಂಬಿಸ್ಬಿಟ್ಟು ಸ್ವಲ್ಪ ಫ್ರೀ ಆಗೋದಕ್ಕೆ ಬಿಡಿ. ನಾವು ಹೊರಗಡೆಯಿಂದ ಹೇಗೆ ಬಂದ ತಕ್ಷಣ ಕಾಲು ತೊಳ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಫ್ಯಾನ್ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟು ನಾವು ಹೇಗೆ ಫ್ರೀ ಆಗಿರ್ತೀವೋ ಅದೇ ಥರ. ಅದಕ್ಕೋಸ್ಕರ ಆಮೇಲೆ ನೀವು ನಿಮಗೆ ಎಷ್ಟು ಬೇಕು, ಈಗ ತೊಟ್ಟು ನೋಡಿ, ಈ ಹೂವಿನ ತೊಟ್ಟಿರುತ್ತಲ್ಲ, ಇದು ಇಲ್ಲದೆ ಇರೋ ಅಂಥದ್ದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ, ಇರೋ ಅಂಥದ್ದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಹೂವಲ್ಲಿ ಯಾವುದೇ ಹೂವಲ್ಲಿ. ಯಾಕೆಂದರೆ ಎಲ್ಲ ಹೂವನ್ನ ಆ ಟೈಮಿಗೆ ನಾವು ಜೋಡಿಸಿ ಸಪ್ರೇಟ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನಾವು ಸ್ಟೋರೇಜ್ ಮಾಡುವಾಗಲೇ ತೊಟ್ಟಿಲ್ದಿರೋ ಹೂವು ಇರುತ್ತೆ. ಆ ಹೂವನ್ನ ನಾವು ಸಪ್ರೇಟ್ ಇಟ್ಕೊಂಡ್ರೆ ನಮಗೆ ಯಾವುದಕ್ಕೆ ಅದನ್ನು ದೀಪದ ಕೆಳಗಡೆ ಜೋಡಿಸೋದಕ್ಕೆ, ನಮ್ಮ ಸ್ಟ್ಯಾಂಡ್ ಇದ್ರ ಕೆಳಗಡೆ ಜೋಡ್ಸೋಕ್ಕೆ, ಅಲಂಕಾರ ದೀಪದ ಪಾದದ ಹತ್ರ ಜೋಡ್ಸೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಮಾಡಿ. ಆಮೇಲೆ ಫ್ಯಾನ್ ಹೂವು ಕಟ್ಟುವಾಗ ನಾನು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಫ್ಯಾನ್ ಹಾಕೋಬೇಡಿ. ನೀವು ಫ್ಯಾನ್ ಹಾಕಿಲ್ಲ ನೋಡಿ ಗಾಯ್, ಸೆಕೆ ಆಗ್ತೈತೆ ಆಂಟಿ ಫ್ಯಾನ್ ಹಾಕ್ಲಾ ಅಂತ ಕೇಳಿದ್ರೆ ಇಲ್ಲ ಬೇಡ ಅಂತಾನೆ ಹೇಳ್ತಿದ್ದಾರೆ. ಹೂವು ಹರಳು ಆಮೇಲೆ ಇನ್ನೊಂದು ಕೆಂಪಾಗ್ಬಿಡುತ್ತೆ ಹೂವು. ಫ್ಯಾನ್ ಹಾಕೊಂಡು ಹೂವು ಕಟ್ಟಿದ್ರೆ ಬೇಗ ಹೂವು ಇರಲ್ಲ ಮೇಯ್ನ್. ಅದಕ್ಕೋಸ್ಕರ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಯಾರೇ ಆದ್ರೂ. ಅದಕ್ಕೋಸ್ಕರ ಆಂಟಿ ಇವಾಗ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಹೇಳಿ. ಏನಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇವಾಗ ನೀವು ಕಟ್ತಾ ಇರೋದು ಹೂವು ಅವ್ರಿಗೆ ಇಷ್ಟ ಆಗಿರುತ್ತೆ, ಅವ್ರಿಗೆ ಹೇಗ್ ಕಟ್ಟೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವು ಹೇಗ್ ಕಟ್ತಾ ಇದ್ದೀರಾ ಅದನ್ನ ತೋರಿಸ್ತೀನಿ. ಅದಕ್ಕೇನಂತೆ. ಆಮೇಲೆ ನೋಡಿ, ಇದನ್ನು ಒಂದು ದಿಂಡು ನಾನು ಕಂಪ್ಲೀಟ್ ಮಾಡ್ತೀನಿ, ಇನ್ನೊಂದು ರೌಂಡ್ ಹಾಕ್ತೀನಿ. ಅದು ಸ್ಟಾರ್ಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಯಾಕೆ ಇದು ಅರ್ಧ ಆಗ್ಬಿಟ್ಟಿದೆ ಸ್ವಲ್ಪ. ಇದು ನಿಮ್ಮ ಪಾಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ಇದ್ರಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ ಪಾಪ. ಸುಮ್ಮನೆ ನಾನು ಹೇಳಬಾರ್ದು. ಕೈ ಹಿಡಿದಿದ್ದವತ್ತು ಇದೇ ಹೂವು ಮಹಾಲಕ್ಷ್ಮಿ ನಾನು ತುಂಬ ನೋವಲ್ಲಿರುವಾಗ 1 kgಗೆ 20 ರೂಪಾಯಿ ಥರ ಹೂವು ಕಟ್ತಾ ಇದೆ 2002ನಲ್ಲಿ. ಖಾಲಿ 2002 ನನಗೆ 20 ರೂಪಾಯಿ ಹೂವು ಕಟ್ತಾ ಇದೆ ಅವತ್ತು. ಆ 20 ರೂಪಾಯಿ ಅನ್ನೋದು ನನಗೆ 200 ರೂಪಾಯಿಗೆ ಸಮ ಆಗಿತ್ತು ನನಗೆ ಅವತ್ತು. ಅವೆಲ್ಲ ಆಂಟಿ ಅವೆಲ್ಲ ನೆನ್ಸ್ಕೊಂಡ್ರೆ ಖುಷಿನೂ ಆಗುತ್ತೆ. ದಿಂಡು ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಎಷ್ಟು ದಿವಸ ದಿಂಡು ಹಾಕೋದಕ್ಕೆ ಎಷ್ಟು ಜನರ ಹತ್ರ ಹೋಗೋದಿದ್ದೀನಿ ಅಂದರೆ ಸುಮಾರು ಒಂದು 3 ತಿಂಗಳು ಅವ್ರು ಹೇಳ್ದಂಗೆ ಕೇಳಿದ್ದೀನಿ. ಹೂವು ಕಟ್ಟೋರು ಮನೆ ಬಾಗಿಲಿಗೆ ಹೋಗಿದ್ದೀನಿ. ನಾನು ಹೂವನ್ನ ಅವ್ರಿಗೆ ಫ್ರೀಯಾಗಿ ಕಟ್ಕೊಟ್ಟಿದ್ದೀನಿ. ಹೂವು ಫ್ರೀಯಾಗಿ ಕಟ್ಕೊಟ್ರು ಅವ್ರು ನನಗೆ ದಿಂಡು ಹಾಕೋದು ಹೇಳ್ಕೊಡ್ಲಿಲ್ಲ. ನನಗೆ ತುಂಬ ನೋವಾಗೋಯ್ತು. ನೋಡು, ನನಗೆ ತುಂಬ ದಿಂಡು ಹಾಕ್ಬೇಕಂತ ಕಲಿಬೇಕು. ವಿದ್ಯೆ ಎಷ್ಟೇ ಕಲಿತ್ರೂ ಅದಕ್ಕೆ ಕೊನೆ ಇರಲ್ಲ. ವಿದ್ಯೆಗೆ ಯಾವತ್ತೂ ಸಮುದ್ರದ ಆಳದಷ್ಟು ವಿದ್ಯೆ ಯಾವುದೇ ಆದ್ರೂ. ಹಂಗಾಗಿ ನನಗೆ ತುಂಬ ಅಳು ಬರ್ತಾಯಿತ್ತು. ಸರಿ, ನನಗೆ ಓದು ಇಲ್ಲ, ಇದೇ ಕೈಯಲ್ಲಿರೋ ವಿದ್ಯೆನೇ ನನಗಿರೋದು ಅಂತೇಳಿ ಅಂತ ಅವಾಗ ಕಲಿಲೇಬೇಕು ಅಂತಾಗ ಯಾರ್ದೋ ಒಂದು ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ನಮ್ಮ ಫ್ರೆಂಡ್ಸು ಹಿಂಗೆ ಕೆಲಸ ಮಾಡೋ ಜಾಗದಲ್ಲಿ ಇರತಕ್ಕ ಕೇಳಿದ್ದಕ್ಕೆ ಅವರು ಅಷ್ಟೇ ತಾನೇ ದೊಡ್ಡ ವಿಷಯನ ತಗೋ ನನ್ನ ಮೊಬೈಲ್ ಅಂತ ಕೊಟ್ಬಿಟ್ಟು
ಅವರು ಇದು ದಿಂಡ ಹಾಕೋದನ್ನ ತೋರಿಸೋದನ್ನ ಹೇಳ್ಕೊಟ್ರು ನನಗೆ. ಇದೇ ತರ ಮಾಡ್ಬೇಕು ಅಂತ. ಸುಮಾರು ಒಂದು 3 kg ಹೂವು ಹಾಳು ಮಾಡಿದೀನಿ ನಾನು, ಹೂವು ದಿಂಡು ಕಲಿಯೋದಕ್ಕೆ. ಆಯ್ತು, ಎಲ್ಲಾ ಹೂವಲ್ಲೂ ಹಾಕ್ತೆ, ಆದ್ರೆ ಮಲ್ಲಿಗೆ ಹೂವಲ್ಲಿ ಹಾಕಕ್ ಆಗ್ತಾ ಇರಲಿಲ್ಲ ನನಗೆ. ಅವಾಗ ಏನ್ ಮಾಡೋದು ಅಂತ, ಆದ್ರೂ ಪರವಾಗಿಲ್ಲ ಅಂತ ಹಾಕೋದಕ್ಕೆ ಶುರು ಮಾಡಿದೆ. ಕರೆಕ್ಟ್ ಸೀಸನ್, ಮಲ್ಲಿಗೆ ಹೂ ಸೀಸನ್ ಅಲ್ಲೇ ಹಾಕ್ತೆ. ಅವಾಗ ಕಮ್ಮಿ ಇರುತ್ತೆ ಸ್ವಲ್ಪ, ಎಷ್ಟೇ ಕಷ್ಟ ಆದ್ರೂ ಹಾಕ್ಬೇಕು ಅಂತ ಕಲ್ತ ಮೇಲೆ ನನಗೆ ಕೈ ಹಿಡಿತು ಲಕ್ಷ್ಮಿ. ಎಷ್ಟೋ ಜನ ಯಾರಾದರೂ ಅವ್ರ ಮನೆ ಫಂಕ್ಷನ್ನು ಏನೇ ಕರೆದ್ರೂ ನನಗೆ ಹೂವಾಗೆ ಆರ್ಡ್ರ್ ಕೊಡ್ತಾರೆ, ಹೂವು ಕಟ್ಕೊಡ್ತೀನಿ ಯಾರಾದ್ರೂ. ನಾನಾಗೆ ಮಾರ್ಕೆಟಿಂದ ತೊಗೊಂಬಂದು ಫ್ರೆಶ್ ಆಗಿ ಅವರಿಗೆ ನಾಳೆ ಹೂವು ಇಷ್ಟು ಏನು ರೇಟ್ ಇರುತ್ತೋ ಅದ್ರ ಮೇಲೆ, ಇಲ್ಲ ಹೂವನ ಅವ್ರು ತೊಗೊಂಬಂದ್ರು ಕೂಡ ಕಟ್ಟೋದಕ್ಕೆ ಕೂಡ ನಾನು ನನಗೆ ಇಷ್ಟು ದುಡ್ಡು ಅಂತ ಕೊಟ್ಟರು, ಹೂವು ಅವರೇ ತೊಗೊಂಬಂದು ಕೊಟ್ಟರು ನಾನು ಕಟ್ಟಿ ಕೊಡ್ತೀನಿ. ನನ್ನ ನೋಡಿ ಗಾಯ್ಸ್, ಇದು ಮಧ್ಯಾಹ್ನ ಇವಾಗ 5 ಗಂಟೆಗೆ ನಾವು ಮಾರ್ಕೆಟಿಂದ ಬಂದಿದ್ದು. ನೋಡಿ ಅಷ್ಟು ಬೇಗ ಅಳ್ಕೊಂಬಿಟ್ಟೈತೆ, ಫ್ಯಾನು ಹಾಕಿಲ್ಲ ಏನು ಹಾಕಿಲ್ಲ, ಮುಗ್ಗಿದ್ದು ಅಳ್ಕೊಂಬಿಟ್ಟೈತೆ. ಅದಕ್ಕೆ ಯಾವಾಗ್ಲೂ ತಂದ ತಕ್ಷಣ ಮಲ್ಲಿಗೆ ಹೂವು ಮಾತ್ರ ತುಂಬಾ ಟೈಮ್ ಬಿಡಬಾರ್ದು, ಅದೇ ತಕ್ಷಣನೇ ಕಟ್ಟಕ್ಕೆ ಶುರು ಮಾಡ್ಬಿಡ್ಬೇಕು ಹಾಕೊಂಡು. ನೋಡಿ ಗಣಗಳ ಹೂವ ಮತ್ತೆ ಮಲ್ಲಿಗೆ ಹೂವ ಮತ್ತೆ ಏನಂటే ಅದು ಎಲೆ ನೇಮ್ ಇದು ಪನ್ನೀರ್ ಎಲೆ ಮತ್ತೆ ತಿರ್ಗಾ ಏನಪ್ಪಾ ಇದು ಮಲ್ಲಿಗೆ ಹೂವ ಮತ್ತೆ ಪನ್ನೀರ್ ಎಲೆ, ಒಂಥರ ಸ್ಟೆಪ್ ಬೈ ಸ್ಟೆಪ್. ಇವಾಗ ಅಂಗಡಿಗೆ ಹೋದ್ರೆ ಆ ಹಾರಕ್ಕೆ ಎಷ್ಟು ತಗೋತಾರೆ ಅಂದ್ರೆ 1000 ರೂಪಾಯಿ ಒಂದು ಹಾರ ಬಂದ್ಬಿಟ್ಟು. ನಾನು ಫುಲ್ ರೆಡಿ ಆದ್ಮೇಲೆ ತೋರಿಸ್ತಾಳೆ, ಕಮ್ಮಿ ಅಂದ್ರು 1,500 ಕಮ್ಮಿ ಈ ಹಾರ ಇಲ್ಲ. ಈ ಹಾರ ನಾನು ಹಾಕಿರೋ ಹಾರ ಬಂದ್ಬಿಟ್ಟು ನೀವು ಎಲ್ಲಾದ್ರೂ ಕೇಳ್ಕೊಂಬನ್ನಿ ಬೇಕಿದ್ರೆ, ಅದು ಫ್ರೆಶ್ ಆಗಿ ಇಷ್ಟು ಮೊಗ್ಗಾಗಿ ಹಾಕೋದು ಹಾರ ತುಂಬಾ ಕಷ್ಟ ಇದೆ ಪಾಪ. ಇವತ್ತಿನ ರೇಟ್ ಹಂಗಿದೆ ಪಾಪ, ಮಾರೋರ್ಗು ತುಂಬಾ ಕಷ್ಟನೇ ಇದೆ. ಕಸ್ಟಮರ್ಸ್ ನಾವು ಹೇಳ್ತೀವಿ ದುಬಾರಿ ರೇಟ್ ಅಂತ, ಎಲ್ಲ ಕಡೆಗೂ ದುಬಾರಿ ರೇಟ್ ಆಗಿದೆ. ಮಳೆಯಿಂದ ಬೇರೆ ಎಲ್ಲ ಹೂವು ಬಂದಿಲ್ಲ, ಕೆಲವು ಕಡೆ ಕೊಳೆತೋಗಿದೆ ಸಿಚುವೇಶನ್ನು, ಆ ಕಾರಣಕ್ಕೆ. ಬಟ್ ರೇಟ್ ಆಗಿದೆ, ವರ್ಷ ರೇಟ್ ಇರುತ್ತೆ. ಬಟ್ ಈ ಸಲ ಕನಕಾಂಬರ ಅಂತೂ 400 ರೂಪಾಯಿ 100 ಗ್ರಾಮ್ 4000 ರುಪೀಸ್. ಇವತ್ತೇ ಹೋಗಿ ತಗೊಂಡ್ಬರ್ಬೇಕಂತ, ಇವತ್ತೇ ತಗೊಂಬಂದಿದ್ದಕ್ಕೇನೆ 400 ರುಪೀಸ್ ಫಾರ್ 100 ಗ್ರಾಮ್ಸ್ ಕನಕಾಂಬರ ಇರೋದು. ಆ ಕಾರಣಕ್ಕೆ ನಾವು ಇವತ್ತು ಇದನ್ನ ತಗೊಂಬರಕ್ ಆಗ್ಲಿಲ್ಲ, ಯಾವ್ದನ್ನ ಕನಕಾಂಬರ ಒಂದು ತಗೊಳಕ್ ಆಗ್ಲಿಲ್ಲ ನನಗೆ. ಕನಕಾಂಬರನ ನಾಳೆ ನಾನು, ಯಾಕೆಂದ್ರೆ ಅದು ಸ್ವಲ್ಪ ಇರುತ್ತೆ, ಬಟ್ ಇದು ತುಂಬಾ ಲಗೇಜ್ ಇದರಿಂದ ಅದು ಹೂವು ಎಲ್ಲ ಪ್ರೆಸ್ ಆಗ್ಬಿಟ್ಟು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ತಂದಿಲ್ಲ. ನಾಳೆ ಮಾರ್ಕೆಟ್ಗೆ ಹೋಗ್ತೀನಿ, ಮತ್ತೆ ಸ್ವಲ್ಪ ಐಟಮ್ ತರೋದಿದೆ ಇಲ್ಲಿ ಹಬ್ಬಕ್ಕೆ ಮಕ್ಕವ್ರಿಗೆ. ಅವಾಗ ಅದನ್ನ ಕನಕಾಂಬರ ತಗೊಂಡ್ಬಂದ್ಬಿಟ್ಟು ಅದನ್ನ ಮಲ್ಲೆ ಹೂವಲ್ಲಿ ಹಾಕಿ ಕಟ್ಟಿ ಕೊಡ್ತೀನಿ, ಇಲ್ಲ ಸಪ್ರೇಟ್ ಒಂದು ಮಳ ಕೊಡ್ತೀನಿ. ನೀವು ಅಮ್ಮನವ್ರಿಗೆ ಒಂದೇ ಹೂವು ಇಕ್ಕಿ ಬೇಜಾರಿಲ್ಲ, ಆದ್ರೆ ಮೇನ್ ಇಂಪಾರ್ಟೆಂಟು ಅದು ಶುದ್ಧವಾಗಿರಬೇಕು. ಒಂದೇ ಹೂವು ಇಕ್ಕಿದ್ರು ಪರವಾಗಿಲ್ಲ, ಒಂದಾದ್ರೂ ಸರಿ. ಅಮ್ಮನವರಿಗೆ ಒಂದು ಮಲ್ಲಿಗೆ ಹೂವು, ಒಂದು ರೋಸಾ, ಒಂದು ಕಣಗಲ, ಒಂದು ಶಾಮಂತಿಗೆ. ಅಮ್ಮನವ್ರಿಗೆ ಒಂದು ದಾಸವಾಳದ ಹೂವು ಬಹಳ ಶ್ರೇಷ್ಠ. ಅಮ್ಮನವ್ರಿಗೆ ಒಂದೇ ಹೂವು ಇಕ್ಕಿ, ಅಮ್ಮ ಏನನ್ನಲ್ಲ, ನೀವು ಅದನ್ನ ಇಕ್ಕಿ ಪೂಜೆ ಮಾಡಿ. ಮತ್ತೆ ಒಂದು ಸಂಖ್ಯೆ ಹೂವು ಇಕ್ಕಿ, ತುಂಬ ಒಂದೊಂದೇ ಇಕ್ಕಿ ಪರವಾಗಿಲ್ಲ. ನಮ್ಗೆ ನಾವು ವರ್ಷಕ್ಕೊಂದೇ ಹಬ್ಬ ಮಾಡೋದ್ರಿಂದ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಎಷ್ಟೊಂದು ದೀಪಾವಳಿ, ಗಣೇಶ ಹಬ್ಬ, ಅದು ನಾಗರ ಪಂಚಮಿ, ಅದು ಇದು ಮಾಡಿರೋದು ಅಲಂಕಾರಕ್ಕಿಂತ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದೀವಿ. ನಮ್ಮ ಮಕ್ಕಳೆಲ್ಲ ಬರ್ತಾರೆ, ಸಿರಿ ಬರ್ತಾಳೆ, ಮತ್ತೆ ಅರ್ಥ ಬರ್ತಾಳೆ, ಸಿರಿ ಬರ್ತಾಳೆ. ಆಕ್ಚುಲಿ ಗಾಯ್ಸ್, ಗುರುವಾರ ನಮ್ಗೆ ಜಾಗರಣೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ನಮ್ ಸಿರಿ ಪಮ್ಮು ಅವರೆಲ್ಲ ಆಚೆ ಮಲ್ಕೊಂಡಿರ್ತಾರೆ. ಅಂದ್ರೆ ಅವ್ರಿದ್ರೆ ಕೆಲ್ಸ ಆಗಲ್ಲ, ಅವ್ರು ಕಟ್ಟಾಕ್ಲೇಬೇಕು. ಅದಕ್ಕೋಸ್ಕರ ಅಂಬಟ್ಟು ಹೂವ, ಅದಕ್ಕೆ ಹೂವ ಇವತ್ತೇ ಕಟ್ಬಿಡ್ತಾ ಇದೀವಿ. ಹೆಂಗಿದ್ರು ಮೊಗ್ಗ ಐತಲ್ವಾ, ಅರಳ್ಬಿಟ್ರೆ ಕಷ್ಟ ಅಂತೆ ಕಟ್ಟಕ್ಕೆ ಆಂಟಿ ಹೇಳ್ತಾವ್ರೆ. ಅದಕ್ಕೆ ಇವಾಗ್ಲೇ ಕಟ್ಬಿಡ್ತಿದ್ದಾರೆ. ನೀವು ಅಷ್ಟೇನೆ ಆಂಟಿ, ಹೂವ ಏನಾರು ಫಂಕ್ಷನ್ ಇದ್ರೆ ನಮ್ಗೆ ಒಂದ್ ಸಹಾಯ ಮಾಡಿ ನಿಮ್ ಕೈಯಿಂದ, ನಾನು ಕಟ್ಟಿ ಇದ್ ಮಾಡಿ ಕೊಡ್ತೀನಿ. ನಿಯರೆಸ್ಟ್ ಎಲ್ಲಾದ್ರೂ ಈ ಕಡೆ ಇರೋರಿದ್ರೆ ತುಂಬಾ ಚೆನ್ನಾಗಿ ಕಟ್ತಾ ಇದಾರೆ. ನಿಮ್ ಕಣ್ಣಿಗೆ ನೋಡಿ, ನಿಮ್ ಕಣ್ಣು ಮುಂದೆನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ. ಅಂಡ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಆಂಟಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಅಂದ್ರೆ ಹೂವ ಯಾವಾಗ ತಗೊಂಬಂದು ಕಟ್ಟಿದ್ರೆ ಶ್ರೇಷ್ಠ? ನೀವು ಏನ್ ಗೊತ್ತಾ ವರಮಹಾಲಕ್ಷ್ಮಿ, ನೀವು 1 ವಾರ ಮುಂದೆನೆ ನಿಮ್ಮಲ್ಲಿ ಫ್ರಿಡ್ಜ್ ಎಲ್ರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ನಾನು ಕೇಳೋದು. ಹಾಗಾಗಿ ನೀವು ರೋಸು ಶಾಮಂತಿಗೆನ 1 ವಾರ ಮುಂದಾಗಿನೇ ತಂದು ಕಟ್ಬಿಟ್ಟು ಆಯಿತಾ, ನೀವು ಒಂದು ಪೇಪರ್ ಸುತ್ತಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಕ್ಕಿ. ಹೂವು ನಿಮಗೆ ರೇಟು ಕಮ್ಮಿನೂ ಇರುತ್ತೆ. ಆಮೇಲೆ ನಿಮಗೆ ಹೂವು ಬೇಗ ಹಾಳಾಗೋದಿಲ್ಲ. ಬೇಕಿದ್ರೆ ನಾನು ನಮ್ಮ ಮನೆಗೆ ನಾನು ಹೂವು ತರ್ತೀನಿ, ತಂದರೆ ಒಂದೊಂದ್ಸಲ 15 ಡೇಸ್ ತನಕ ಇಟ್ಕೋತೀನಿ, 1 ತಿಂಗಳ ತನಕ. ಹಾಗಾಗಿ ಸ್ವಲ್ಪ ಹೂವು ಮಾತ್ರ
ಇಕ್ಕಿ ತಂದು ಇಟ್ಕೊಳ್ಳಿ. ಶಾಮಂತಿಗೆ ಇದು ಮಾತ್ರ ರೋಸು ಮತ್ತೆ ಸ್ವಲ್ಪ ಇದೆಲ್ಲ ಅದು ಇಕ್ಕಿದ್ರೆ ನಿಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತೇಳಿ ಅಂತ. ನಮಗಿಲ್ಲ ಎಷ್ಟೇ ರೇಟ್ ಆದರೂ ಪರವಾಗಿಲ್ಲ, ನಾವು ಅವತ್ತೇ ತೊಗೊಂಬರ್ತೀವಿ ಅಂತೇಳಿ ಅಂತಂದರೆ ಅದು ನಿಮಗೆ ಇಷ್ಟಪಟ್ಟಿದ್ದು. ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಅವರ ವೈಯಕ್ತಿಕ ಅದು. ಅವತ್ತೇ ತರ್ತೀವಿ ಅಂತಂದರು. ನಮ್ಮ ಹತ್ರ ದುಡ್ಡು ಜಾಸ್ತಿ ಇರಲ್ಲ, ಅವತ್ತೇ ಡಿಮ್ಯಾಂಡ್ ಇರುತ್ತೆ ಅಂತಂದರೆ ನೀವು ಅವತ್ತು ಹೋಗ್ಬಿಟ್ಟು ಸ್ವಲ್ಪ ತೊಗೊಂಬನ್ನಿ ಒಂದು ದಿವಸ. ಬಟ್ ಕಟ್ಟಕ್ಕೆ ಟೈಮ್ ಸಿಕ್ಕಲ್ಲ ಅಷ್ಟೇ. ಹಾಂ, ನೀವು ಕಟ್ಟಕ್ಕೆ ಟೈಮ್ ಸಿಕ್ಕಲ್ಲ, ಅದಕ್ಕೋಸ್ಕರ ಹಾಗಾಗ್ಬಿಟ್ಟು ಏನೋ ನಮ್ಮ ಕೈಯಲ್ಲಿ ಆಗಿದ್ದು ಒಂದು ಇದು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನು ಅಲಂಕಾರ ಮಾಡುವಾಗ ಒಂದು ನಮ್ಮ ಹುಡುಗಿ ಹತ್ರ ವಿಡಿಯೋಸ್ ಹಾಕಿಸ್ತೀವಿ. ಅಲಂಕಾರ ಅಲ್ಲ ಆಂಟಿ, ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್. ವರಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಡೈಲಿ ಏನೇನ್ ಮಾಡ್ತೀವಿ, ಎಷ್ಟೆಷ್ಟು ಕೆಲಸ ಇದೆ, ಏನೇನು ಯಾವ ತರ ಮಾಡ್ತಾ ಇದೀವಿ ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡ್ಬಿಡ್ತೀವಿ ಗೈಸ್. ಯಾಕಂದ್ರೆ ಇವತ್ತು ವಿಡಿಯೋ ಮಾಡಿ ನಾಡಿದ್ದು ಅಪ್ಲೋಡ್ ಮಾಡೋಣ ಅಂದ್ರೆ ಅದು ನಿಮ್ಗೂ ಹೆಲ್ಪ್ ಆಗ್ಬೇಕಲ್ವಾ. ಇವಾಗ ನಾವು ವಿಡಿಯೋ ಮಾಡ್ತಾ ಇರೋದು ನಿಮ್ಗೋಸ್ಕರ ಅಲ್ವಾ. ಸೊ ಯಾವ ಕಾರಣಕ್ಕೆ ನಾವು ವಿಡಿಯೋ ಮಾಡ್ತಾ ಇದೀವಿ, ಹೂವದೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಮಾಡಿದ್ರೆ ಶ್ರೇಷ್ಠ, ಮತ್ತು ಯಾವ ಥರ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಇದೊಂದು ವ್ಲಾಗ್ ಆಗಿರುತ್ತೆ. ಸೊ ಆಂಟಿ ದೇವ್ರ ಮೇಲೆ ತುಂಬ ಅಂದರೆ ತುಂಬ ಭಕ್ತಿ. ಅವ್ರು ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ, ಏನು ಎತ್ತ ಯಾವಾಗ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಏನೇನು ಹಾಕಿ ಏನೇನು ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಆಂಟಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ಅವರೆಲ್ಲ 20-30 ವರ್ಷಗಳಿಂದ ನೋಡಿಕೊಂಡು ಮಾಡಿಕೊಂಡು ಕಲ್ತ್ಕೊಂಡು ಬಂದಿರೋ ಅಂಥವ್ರವರು. ಸೊ ಹಾಗಾಗಿ ಹೂವು ನೋಡಿ ನನ್ನ ಕಟ್ಟೋದು ನನ್ನ ಕಟ್ಟಕ್ಕೆ ಬರಲ್ಲ ಆ್ಯಕ್ಚುಲಿ. ಸೊ ಕಲ್ತ್ಕೊಳ್ತೀನಿ ಇನ್ಮೇಲಿಂದ. ಆಂಟಿ ಸಖತ್ತಾಗಿ ಕಟ್ತಿದ್ದಾರೆ. ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಆ ನೂಲು ಇದೆಯಲ್ವಾ ಆ ದಾರದ್ದು, ಅದನ್ನ ಒದ್ದೆ ಮಾಡ್ಕೊಂಬ ಅಂತ ಹೇಳಿದ್ರು ಆಂಟಿ. ಯಾಕಂಟಿ ಅಂತ ಕೇಳಿದೆ. ಒದ್ದೆ ಮಾಡ್ಕೊಂಬ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೂವು ಚೆನ್ನಾಗಿ ನಾವು ಕಟ್ತಾ ಇದೀವಲ್ವಾ, ಅದಕ್ಕೆ ಚೆನ್ನಾಗಿ ಕೂತ್ಕೊಬೇಕಂದ್ರೆ ಅದು ಸ್ವಲ್ಪ ತ್ಯಾವ ಇರ್ಬೇಕಂತ ಹೇಳಿದ್ರು ಅಲ್ವಾ ಆಂಟಿ? ಹೌದು. ಆಮೇಲೆ ಇನ್ನೊಂದು ಅದು ಒದ್ದೆ ಇರುತ್ತಲ್ವಾ, ಆ ಒದ್ದೆ ಇರೋದ್ರಿಂದ ಸ್ವಲ್ಪ ಹೂವಿಗೆ ಒಂಚೂರು ನಾವು ಸಪರೇಟ್ ನೀರ್ ಪೋಷಣೆ ಮಾಡಕ್ಕಾಗಲ್ಲ. ಈ ದಾರದಲ್ಲೇ ಇದ್ರೆ ಅದು ಫ್ರೆಶ್ನೆಸ್ ಇರುತ್ತೆ, ಅದಕ್ಕೆ ಒಂದು ಸಪೋರ್ಟಿವ್ ಆಗಿ. ಸೊ ಅದಕ್ಕೋಸ್ಕರ ಓಕೆ ಗೈಸ್, ಈ ವ್ಲಾಗ್ ಕಟ್ಟಿದ್ಮೇಲೆ ಇನ್ನೊಂದು ಮಾಡ್ಬಿಟ್ಟು ನಿಮಗೆ ಹಾಕ್ತಾಳೆ, ಅಪ್ಲೋಡ್ ಮಾಡ್ತಾಳೆ. ಇವಾಗ ಕಟ್ತಾ ಇದೀನಿ, ಆಮೇಲೆ ಇನ್ನೊಂದು ಕಟ್ಬಿಟ್ಟು ತೋರಿಸ್ತೀವಿ. ಐ ಆಮ್ ಸೋ ಸಾರಿ, ಹೂವು ಕಟ್ಟೋದು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಆಂಟಿ ಹೇಳಿದ್ ಯಾವ್ದು ಸ್ಕಿಪ್ ಮಾಡಕ್ ಆಗಲ್ಲ, ಎಲ್ಲ ಬೇಕಾಗಿರೋಂಥದ್ದೇ, ಅಂದ್ರೆ ಎಲ್ಲ ತಿಳ್ಕೊಬೇಕಾಗಿರೋಂಥದ್ದೇ. ಹಾಗಾಗಿ ಲಕ್ಷ್ಮಿಗೆ ಪೂಜೆಗೆ ಏನೇನ್ ಬೇಕು ಅಮ್ಮನವರಿಗೆ ಅನ್ನೋದನ್ನ ಒಂದು ಲಾಗ್ನ ನಾಳೆ ಇಲ್ಲಾಂದ್ರೆ ನಾಡಿದ್ದು ಮಾಡ್ತೀನಿ, ಅವ್ರಿಗೆ ಹೇಳ್ಕೊಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಆಂಟಿನೇ ಮಾಡಿ ತೋರಿಸ್ತಾರೆ, ನಾನು ಏನಿದ್ರು ವಿಡಿಯೋ ಮಾಡ್ತೀನಿ ಅಷ್ಟೇ. ಏನೋ ನಮ್ಗೆ ಗೊತ್ತಿರೋ ಅಷ್ಟು. ನಮ್ಗೆ ನಾವು ಹಳ್ಳಿಲಿ ಹುಟ್ಟು ಬೆಳೆದೋರಿಂದ, ನಾವು ಆಕ್ಚುಲಿ ಒಂದು ಸಂಸ್ಕಾರವಂತರ ಮನೆಯಿಂದ ಬೆಳೆದವರೇನೆ. ಅನಿವಾರ್ಯ ಕಾರಣದಿಂದ ನಮ್ಮ ವೈಯಕ್ತಿಕ ಜೀವನ ತುಂಬಾ ಕಷ್ಟಕ್ಕೆ ಬಿದ್ವಿ ಸಮಯ. ಹಾಗಾಗಿ ನಮಗೆ ಕೈ ಹಿಡಿದಿದ್ದು ನನಗೆ ಇದು ಮತ್ತು ಕುಕ್ಕಿಂಗು. ಯಾರೇ ಇದ್ರೂ ವೆಜಿಟೇರಿಯನ್, ನಾನ್ ವೆಜ್ ಇಲ್ಲ, ವೆಜಿಟೇರಿಯನ್ ನಾವು ಆಗಿರೋದ್ರಿಂದ ವೆಜಿಟೇರಿಯನ್ನ ನಿಮಗೆ ಯಾರೇ ಹೇಳಿದ್ರು ಮಾಡಿಕೊಡ್ತೀವಿ. ಹಂಗಾಗ್ಬಿಟ್ಟು ಎಷ್ಟು ಒಬ್ಬಟ್ಟು ಊಟ ಏನೇ ಇದ್ರೂ ಒಂದು ಫಂಕ್ಷನ್ಗೆ ಇದೆಲ್ಲ ಮಾಡಿಕೊಡ್ತೀವಿ. ನೋಡಿ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ, ನಾವು ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ, ಜೀವನ ಮಾಡ್ತೀವಿ. ಓಕೆ ಗೈಸ್, ಇವಾಗ ನೀವು ಹೂವು ಯಾವ ಥರ ಕಟ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯಾರು ಬೇಜಾರಾಗಬೇಡಿ ಲಾಸ್ಟಿಗೆ ತೋರಿಸ್ತಿದ್ದಾರೆ ಅಂತ. ಯಾಕಂದರೆ ಆಂಟಿ ಹೇಳಿದ್ದು ಎಲ್ಲಾನು ನಾವು ಕಲ್ತ್ಕೊಬೇಕಾಗಿರೋದೆ, ಅರ್ಥ ಮಾಡ್ಕೊಬೇಕಾಗಿರೋದೆ. ಹಾಗಾಗಿ ಯಾವುದು ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಇದೇನಪ್ಪ ಅಂದರೆ ಅರ್ಧದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ವ್ಲಾಗ್ ಮಾಡೋಕ್ಕೆ. ಅಂದರೆ ಆಂಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ನಂಗೆ ಭೀಮಾ ಇವೆಂಟ್ ಇತ್ತಲ್ವ, ಹಾಗಾಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಆಂಟಿ ಏನಂತಿದ್ರು, ಇಲ್ಲ ಅದು ಅರಳ್ಬಿಡುತ್ತೆ, ಕಟ್ಟಕ್ಕಾಗಲ್ಲ ಅಂತಿದ್ರಲ್ವ. ಹಾಗಾಗಿ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಸ್ವಲ್ಪ ಚಾರ್ಜಿಂಗ್ ಆಯ್ತಲ್ವಾ ಅಂತಂದ್ಬಿಟ್ಟು ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೂವನ್ನ ಯಾವ ಥರ ಕಟ್ತಾರೆ ಅನ್ನೋದನ್ನು ನಾನು ಲಾಸ್ಟಲ್ಲಿ, ಅಂದರೆ ಇವಾಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಹೇಗೆ ಮಾಡಿದ್ರೆ ಶ್ರೇಷ್ಠ ಅನ್ನೋದು ಆಂಟಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಿಮ್ಗೇನಾದರೂ ಗೊತ್ತಿದ್ರೆ ನೀವು ಕೂಡ ಕಾಮೆಂಟ್ ಹಾಕಿ. ಏನಾದ್ರು ಮಿಸ್ಟೇಕ್ ಇದ್ರೆ ನಮ್ಮಲ್ಲಿ ನೀವು ಅದನ್ನ ತಿಳಿಸ್ಕೊಡಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಬಾಯ್ಸ್ಗಿಂತ ಗರ್ಲ್ಸ್ ಜಾಸ್ತಿ ಜನ ನೋಡ್ತಾರೆ ಅಂತ ನನ್ನ ಭಾವನೆ. ಸೊ ಬಾಯ್ಸ್ ಅಂತಾನೆ ಏನಿಲ್ಲ, ಗರ್ಲ್ಸ್ ಅಂತಾನೆ. ಅಂದ್ರೆ ಇದು ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದ. ಕೆಲವೊಬ್ರು ಗಂಡು ಮಕ್ಕಳು ಕೂಡ ತುಂಬಾ ನಿಷ್ಠೆಯಾಗಿ ಪೂಜೆ ಮಾಡ್ತಾರೆ ಲಕ್ಷ್ಮಿ. ಅವರೇ ತಗೊಂಬಂದು, ಯಾಕೆಂದ್ರೆ ಮನೇಲಿ
ಸಿಂಗಲ್ ಪೇರೆಂಟ್ಸ್ ಇದ್ದವ್ರು ಏನು ಮಾಡ್ತಾರೆ, ಕೆಲವು ಮಕ್ಳುಗಳು ಅವ್ರ ತಾಯಿನ ಕಷ್ಟನ ಅರ್ಥ ಮಾಡಿಕೊಂಡು ಅವರೇ ಮಾರ್ಕೆಟ್ಗೆ ಹೋಗಿ ಎಸ್ಪೆಷಲಿ ನಮ್ಮ ಅಣ್ಣಂದಿರೆ, ನಮ್ಮ ದೊಡ್ಡಮ್ಮನ ಮಕ್ಕಳು 3 ಜನ ಗಂಡು ಮಕ್ಕಳು ಎಲ್ಲರೂ ಮಾಡ್ತಾರೆ. ಹಂಗಾಗಿ ಅದು ನನಗೆ ಅನಿಸಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಓಕೆ ಗೈಸ್, ಟಾಟಾ ಬಾಯ್. ಹೂವು ಕಟ್ಟೋದನ್ನು ನಾನು ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಇದು ಲಾಗ್ ಆಯಿತು, 20 ನಿಮಿಷ ಆಯಿತು ವಿಡಿಯೋ. ಸೊ ಇದರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಿ. ವಿಡಿಯೋ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಏನಿದೆ ಅಂತಂದರೆ ಕವರ್ಸ್ಗಳೇ ಇವೆ, ಹಾಗಾಗಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸರಿ ಇಲ್ಲ ಅಷ್ಟೇ, ಇಲ್ಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಯಾರಾದರೂ ಏನಾದರೂ ತಪ್ಪಾಯಿತು ಅಂದರೆ ಕ್ಷಮಿಸಿ. ನಮಗೆ ಗೊತ್ತಿಲ್ಲದೆ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. ಮತ್ತೆ ನಮ್ಮಿಂದ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಅದನ್ನ ಕ್ಷಮಿಸ್ಬಿಡಿ ಅಷ್ಟೇ. ಆಂಟಿ ಇದು ಏನಂಟಿ ಇದು? ಅದು ಮುರುಘ, ದವಣ ಮತ್ತೆ ಮುರುಘ ಅಂತ ಹೇಳಿ ಅಂತ ನೋಡಿ. ಇದು ಸ್ವಲ್ಪ ಶ್ರೇಷ್ಠನೇ ದೇವರಿಗೆ, ದವಣ ಮತ್ತೆ ಮುರುಘ ಅಂತ ಹೇಳಿ ಅಂತ. ನೀವು ಇದನ್ನ ದೇವರಿಗೆ ತುಂಬಾ, ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ಶ್ರೇಷ್ಠ ಸಂಪಿಗೆ ಇದು. ಏಕೆಂದ್ರೆ ಅವನಿಗೆ ತುಂಬಾ ಅಂದ್ರೆ ತುಂಬಾ ಪ್ರಿಯವಾದ ಸ್ಮೆಲ್ಲು ಬರ್ಬೇಕು, ಘಮ್ ಅಂತೈತೆ ಮನೆಯೆಲ್ಲ, ಘಮ್ ಅಂತೈತೆ. ಓಕೆ ಗೈಸ್, ಓಕೆ ಬಾಯ್, ಟಾಟಾ. ಎಷ್ಟು ಎಳೆ ಆಂಟಿ? 5 ಎಳೆ. ಓಕೆ, 5 ಎಳೆ ದಾರನ ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ, ಗಂಟನ್ನ. ಇದು ಆ ಕಡೆ ಈ ಕಡೆ ಇದಾಗಬಾರ್ದು ನೋಡಿ, ಇದು ಗಂಟು. ನಿಮಗೆ 2 ಎಳೆ ಇದಾಗಬೇಕಲ್ವಾ, ಅದಕ್ಕೆ ನೋಡಿ. ಇವಾಗ ಈ ಥರ ಆಯಿತು. ಇದು ಕೆಳಗಡೆ. ಇದು ಏನಕ್ಕೆ ಅಂದರೆ ನೀವೇನಾದರೂ ಹಾರ ಹಾಕುವಾಗ ನಿಮಗೆ ಇದು ಗ್ರಿಪ್ ಬೇಕು ಒಂದು, ಅದಕ್ಕೋಸ್ಕರ ಈ ಥರ ಒಂದು ನಾಟ್ ಹಾಕ್ಕೊಂಡು ನೋಡಿ, ಈ 2 ಮಧ್ಯ ಒಂದು ನೋಡಿ ಈ ಥರ ಒಂದು ಕಡ್ಡಿನ ಇಟ್ಕೊಳ್ಳಿ. ಕಡ್ಡಿನ ಇಟ್ಕೊಂಡು ಈ ಥರ ಒಂದು ಗೊಲೆ ಹಾಕಿ, ಓಕೆನಾ? ಈ ಗೊಲೆ ಹಾಕಿ ಸ್ವಲ್ಪ ಟೈಟಾಗಿ ಇರಬೇಕು. ಟೈಟಾಗಿ ಇದ್ಬಿಟ್ಟು ನಿಮಗೆ ಒಂದು ಗ್ರಿಪ್ಪಾಗಿ ಒಂದು ಆ ಕಡೆ ಒಂದು ಈ ಕಡೆ ಮಾಮೂಲಿ ಹೂವು ಕಟ್ತೀವಲ್ಲ ಆ ಲೆವೆಲಿಗೆ ನೀವು ಈ ಥರ ಒಂದು ನೋಡಿ ನಾಟ್ ಹಾಕ್ಕೋಬೇಕು ನೋಡಿ. ಇವಾಗ ಇಷ್ಟು ಗಟ್ಟಿ ಇದೆ, ಹೂವು ಉದುರೋದಿಲ್ಲ, ಓಕೆನಾ? ಈಗ ಒಂದು ಸೈಡಲ್ಲಿ ನೀವು ನಿಮ್ಮ ಕಿರುಬೆರಳಿಗೆ ಆಯಿತಾ ಈ ಥರ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಸುತ್ಕೊಂಡಿರ್ತೀರ, ನಿಮಗೆ ಅದು ಒಂದಕ್ಕೆ ಗ್ರಿಪ್ ಸಿಗಲ್ಲ, ಆವಾಗ ಈ ಬೆಳ್ಳಿಗೂ ಸುತ್ಕೋಬೇಕು. ಸುತ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ. ಈ ಬೆರಳ ಮೇಲೆ ಇದು ಹೂವು ಇದಿರಬೇಕು, ಓಕೆನಾ? ಅದರ ಮೇಲೆ ನೋಡಿ ಈಗ ಹಿಂಗೆ ಇಕ್ಕಿದ್ದೀನಲ್ವ, ಇಲ್ಲಿಂದ ದಿಂಡು ಹಾಕೋದನ್ನು ತೋರಿಸ್ತೀನಿ ನೋಡಿ ಹೇಗೆ ಹಾಕೋದು ಅಂತೇಳಿ ಅಂತ. ಹೂವು ಸ್ವಲ್ಪನೇ ಹಾಕ್ಕೊಡಿ, ಸ್ವಲ್ಪ ಹೂವು ಹರಳಿದೆ, ಹಾಗಾಗಿ ನೋಡಿ ಇದು ಹೂವು. ಈ ಹೂವು ಮೇಲೆ ಹಿಂಗೆ ಬರಬೇಕು, ಇದು ಸೈಡಲ್ಲಿರಬೇಕು ನೋಡಿ. ಈಗ ಬಂದಿದ್ದು ನೋಡಿ ಈ ಕಡೆ ಹಂಗೆ ಮೇಲೆ ಬಂದಿದ್ದು ಸೈಡಲ್ಲಿರಬೇಕಿದು ಈ ಥರ, ಓಕೆನಾ? ನೋಡಿ ಈ ತೊಟ್ಟಿನ ಮಧ್ಯದಲ್ಲಿ ನಿಲ್ಲಬೇಕು. ಮತ್ತು ಇದೇ ತೊಟ್ಟಿನ ಮೇಲೆ ಈ ಹೂವು ಇಟ್ಬೇಕು. ಈ ದಾರ ಕೆಳಗಡೆ ಬಂದಿರುತ್ತಲ್ಲ, ಈ ದಾರದ ಮೇಲೆ ಮತ್ತೆ ಇದೇ ಥರ ಬರಬೇಕು ನೋಡಿ. ಇದ್ರ ಮೇಲೆ ಬಂದ್ಬಿಟ್ಟು ಈ ತೊಟ್ಟಿನ ಕೆಳಗಡೆ ಮತ್ತೆ ದಾರ ಬರಬೇಕು ನೋಡಿ. ಮತ್ತು ಅದೇ ಥರನೇ ಬರಬೇಕು ನೋಡಿ. ಈ ಹೂವು ಮೇಲೆ ದಾರ ಬಂದ್ಬಿಟ್ಟು ಈ ತೊಟ್ಟಿಂದ ಕೆಳಗಡೆ ಮೇಲೆ ದಾರ ತೆಗಿಬೇಕು ಇದನ್ನು ನೋಡಿ. ಮತ್ತು ಹೂವು ಮೇಲೆ ಮತ್ತು ಹೂವಿನ ತೊಟ್ಟಿನ ಕೆಳಭಾಗದಿಂದ ಮೇಲಕ್ಕೆ ಬರಬೇಕು ಇದು ನೋಡಿ. ಮತ್ತು ಸೇಮ್ ಡಿಟ್ಟೋ ಇದೇ ಥರ ಹೂವಿನ ಮೇಲೆ ಮತ್ತು ಈ ಹೂವಿನ ಇದೆಯಾ ನೋಡಿ ತೊಟ್ಟು, ಇದ್ರ ಕೆಳಗಡೆ ಬರಬೇಕು. ಕೆಳಗಡೆ ಬಂದಾಗ ಇದು ಮತ್ತೆ ಮೇಲೆ ಕೂತ್ಕೊಳ್ಳುತ್ತೆ. ಆಗ ಮತ್ತೆ ಇನ್ನೊಂದು ಈ ತೊಟ್ಟಿನ ಮೇಲೆ ಹೂವು ದಿಂಡು ಹಾಕೋದಕ್ಕೆ ತೊಟ್ಟು ಚೆನ್ನಾಗಿರಬೇಕು ಹೂವಿಂದು ನೋಡಿ. ಮತ್ತು ಸೇಮ್ ಅದೇ ಥರನೇ ತೊಟ್ಟಿನ ಕೆಳಭಾಗದಲ್ಲಿ ಬರಬೇಕು ನೋಡಿ. ನೋಡಿ ನಿಮಗೆ ಇಷ್ಟು ಹೂವು ಬಂತು. ಕೆಲವರು 4 ಹೂವಲ್ಲಿ ಹಾಕ್ತಾರೆ ದಿಂಡು, ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಹೊತ್ತಾಗಿ ಹಾಕಿದ್ರೆ
ದೇವರಿಗೆ ನೋಡೋಕ್ಕೂ ದಪ್ಪನಾಗಿರುತ್ತೆ ಸ್ವಲ್ಪ. ಹಾಗಾಗಿ ನಾನು ಸ್ವಲ್ಪ ಒತ್ತಾಗಿ ಹೂವನ ದಿಂಡು ಹಾಕ್ತೀನಿ ನೋಡಿ. ಸೇಮ್ ಇದೇ ಥರನೇ ಒಂದು ಹೂವಿನ ಮೇಲೆ ಹಾಕಿ ಅದ್ರ ಕೆಳಗಡೆಯಿಂದ ದಾರ ತೆಗಿತಾ ಬರಬೇಕು ನೋಡಿ. ಇದೇ ಥರ ತೆಗಿತಾ ಬರಬೇಕು. ಈ ಥರ ಎಷ್ಟು ಬೇಗ ಫಾಸ್ಟಾಗಿ ಇದೇ ಥರ ನೋಡಿ. ಹೂವು ಮಾತ್ರ ನೋಡೋದಕ್ಕೆ ಒಂದೇ ಹೈಲೈಟಲ್ಲಿ ಇರಬೇಕು. ಒಂದು ಸಪ್ಪ ಒಂದು ಹೂವು ಸಣ್ಣ ಇದ್ದರೆ ದಿಂಡು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಒಂದೇ ಸಮ ಇರಬೇಕು, ಹೂವಾಗಲಿ ತೊಟ್ಟಾಗಲಿ ದಿಂಡು ಹಾಕೋದಕ್ಕೆ. ಹೂವು ಹಾಕುವಾಗ ಮೊಗ್ಗಿದ್ರೆ ಚೆಂದ, ಆವಾಗ ಎಲೆ ಆಗಲಿ ಇದಾಗಲಿ ದಾರಕ್ಕೆ ಸಿಗಾಕೊಂಡು ಉದುರೋದಿಲ್ಲ ನೋಡಿ. ಇದೇ ಥರ ಹಾಕ್ತಾ ಬನ್ನಿ.